ಭಯವೆಂಬುದು ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಆತ್ಮದ ಮೇಲೆ ಆವರಿಸಿದ ದಟ್ಟವಾದ ಮಾಯಾ ಮಂಜು. ಈ ಮಂಜು ಕರಗಿದಾಗ ಮಾತ್ರವೇ ಜೀವನದ ನಿಜವಾದ ಸೌಂದರ್ಯ ಮತ್ತು ಸ್ವರೂಪ ಗೋಚರಿಸುತ್ತದೆ. ಈ ಜಗತ್ತಿನಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸವಾಲು, ಪ್ರತಿ ಒಂದು ಸಂಕಷ್ಟ, ಪ್ರತಿ ಒಂದು ನಿರ್ಧಾರದ ಮೂಲದಲ್ಲಿ ಈ ಭಯವೆಂಬ ಶಕ್ತಿ ಕೆಲಸ ಮಾಡುತ್ತದೆ. ಅದು ನಷ್ಟದ ಭಯವಿರಬಹುದು, ವೈಫಲ್ಯದ ಭಯವಿರಬಹುದು, ಅಪಹಾಸ್ಯದ ಭಯವಿರಬಹುದು, ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ಸಾವಿನ ಭಯವಿರಬಹುದು. ಆದರೆ ಜ್ಞಾನಿಗಳು, ತತ್ವಜ್ಞಾನಿಗಳು ಮತ್ತು ಆಧ್ಯಾತ್ಮಿಕ ಗುರುಗಳು ಹೇಳಿದಂತೆ, ಭಯವು ಹೊರಗಿನಿಂದ ಬರುವ ಶಕ್ತಿಯಲ್ಲ, ಅದು ನಮ್ಮೊಳಗಿನ ತಿಳುವಳಿಕೆಯ ಕೊರತೆಯಿಂದ, ನಮ್ಮ ಅಹಂಕಾರದ ಕ್ಷಣಿಕ ಅಸ್ತಿತ್ವಕ್ಕೆ ಅಂಟಿಕೊಂಡಿರುವ ಪ್ರಬಲ ಬಂಧನದಿಂದ ಉದ್ಭವಿಸುತ್ತದೆ. ನಾವು ಒಂದು ಹಗ್ಗವನ್ನು ಕತ್ತಲೆಯಲ್ಲಿ ಹಾವೆಂದು ಭ್ರಮಿಸಿ ಹೆದರುವಂತೆ, ಈ ಜೀವನದ ಅನಶ್ವರ ಸತ್ಯವನ್ನು ಅರಿಯದೆ, ಕ್ಷಣಿಕವಾದ ದೇಹ ಮತ್ತು ಮನಸ್ಸಿಗೆ ನಮ್ಮನ್ನು ತಾವು ಎಂದು ತಪ್ಪಾಗಿ ತಿಳಿದು ಹೆದರುತ್ತೇವೆ. ಭಯವನ್ನು ಗೆಲ್ಲುವುದು ಎಂದರೆ ಹೊರಗಿನ ಜಗತ್ತಿನ ಮೇಲೆ ವಿಜಯ ಸಾಧಿಸುವುದಲ್ಲ, ಅದು ನಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿರುವ ಅಜ್ಞಾನದ ಬೇರನ್ನು ಕೀಳುವ ಆಂತರಿಕ ಯಜ್ಞ. ಈ ಯಜ್ಞದಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವುದು ವಿವೇಕವೆಂಬ ಬೆಂಕಿ ಮತ್ತು ವೈರಾಗ್ಯವೆಂಬ ತುಪ್ಪ. ವಿವೇಕವು ನಶ್ವರವಾದುದಕ್ಕೂ ಅನಶ್ವರವಾದುದಕ್ಕೂ ಇರುವ ವ್ಯತ್ಯಾಸವನ್ನು ತೋರಿಸುತ್ತದೆ. ವೈರಾಗ್ಯವು ಕ್ಷಣಿಕವಾದ ಸುಖ, ಸಂಪತ್ತು ಮತ್ತು ಸಂಬಂಧಗಳ ಮೇಲಿನ ಅತಿಯಾದ ಆಸಕ್ತಿಯನ್ನು ಕತ್ತರಿಸುತ್ತದೆ. ಯಾವಾಗ ನಮ್ಮ ದೃಷ್ಟಿ ದೇಹದ ಮೇಲಿಂದ ಆತ್ಮದ ಮೇಲಕ್ಕೆ ಸ್ಥಿಮಿತವಾಗುತ್ತದೆಯೋ, ಆಗ ಆ ದೇಹಕ್ಕೆ ಬರುವ ಕಷ್ಟ, ಸುಖ, ನಷ್ಟ, ಲಾಭ, ಜನನ ಮರಣ ಇವುಗಳಿಂದ ನಮ್ಮ ನಿಜ ಸ್ವರೂಪಕ್ಕೆ ಯಾವುದೇ ಹಾನಿಯಿಲ್ಲ ಎಂಬ ಅರಿವು ಮೂಡುತ್ತದೆ. ಇದೇ ನಿಜವಾದ ಅಭಯದ ಸ್ಥಿತಿ. ಈ ಸ್ಥಿತಿಯನ್ನು ತಲುಪಿದವನಿಗೆ ಎದುರಾಗುವ ಎಲ್ಲ ಕಾರ್ಯಕ್ಷೇತ್ರಗಳು ಕೇವಲ ಒಂದು ಆಟದ ಮೈದಾನವಾಗುತ್ತವೆ. ಅಲ್ಲಿ ಸೋಲು ಗೆಲುವು ಎರಡೂ ಸಹ ಜೀವನದ ಕಲಿಕೆಯ ಭಾಗಗಳಾಗಿ ಕಾಣುತ್ತವೆ, ಹೊರತು ಅಸ್ತಿತ್ವದ ಬೆದರಿಕೆಗಳಾಗಿರುವುದಿಲ್ಲ. ಆದ್ದರಿಂದಲೇ ನಿಜವಾದ ಜೀವನದ ಗೆಲುವು ಪ್ರಾರಂಭವಾಗುವುದೇ ಈ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಿದ್ಧಾಂತದ ಅಳವಡಿಕೆಯಿಂದ. ನಾವು ಹೊರಗಿನ ಪ್ರಪಂಚದ ಮಿಂಚುಬೆಳಕಿಗೆ ಮರುಳಾಗುವುದನ್ನು ನಿಲ್ಲಿಸಿ ನಮ್ಮ ಅಂತರಾತ್ಮದ ಶಾಶ್ವತವಾದ ಬೆಳಕಿನ ಕಡೆ ಗಮನ ಕೊಟ್ಟಾಗ ಭಯದ ಕರಾಳ ಛಾಯೆ ತನ್ನಷ್ಟಕ್ಕೆ ತಾನೇ ಕರಗಿ ಹೋಗುತ್ತದೆ. ಈ ಒಂದು ಮಹಾನ್ ಸತ್ಯವನ್ನು ಅರಿತು ಆ ದಿಕ್ಕಿನಲ್ಲಿ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಇಡುವುದೇ ಜೀವನವನ್ನು ಗೆಲ್ಲುವ ಏಕೈಕ ರಹಸ್ಯ ಎನ್ನುವುದು ಅಧ್ಯಾತ್ಮದ ಮೂಲಪಾಠವಾಗಿದೆ. ಆಧ್ಯಾತ್ಮಿಕ ಪಥದಲ್ಲಿ ಭಯವನ್ನು ಗೆಲ್ಲುವ ಈ ಮಹಾಪ್ರಯಾಣವು ಕೇವಲ ಒಂದು ತಾತ್ವಿಕ ಚಿಂತನೆಯಾಗಿ ಉಳಿಯಬಾರದು, ಅದು ಪ್ರತಿ ಕ್ಷಣದ ಜೀವಂತ ಅನುಭವವಾಗಿ ಪರಿವರ್ತನೆಗೊಳ್ಳಬೇಕು. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ಅದಕ್ಕೆ ಬಾಹ್ಯ ಲೋಕದ ಪ್ರಭಾವಗಳು ನಿರಂತರವಾಗಿ ಬೀಳುತ್ತಿರುತ್ತವೆ. ಆದರೆ ಭಯವು ಆ ಕನ್ನಡಿಯ ಮೇಲೆ ಸಂಗ್ರಹವಾದ ಧೂಳಿನಂತೆ ನಮ್ಮೊಳಗಿನ ನಿಜವಾದ ಪ್ರತಿಬಿಂಬವನ್ನು ಮರೆಮಾಡುತ್ತದೆ. ಈ ಧೂಳನ್ನು ಸ್ವಚ್ಛಗೊಳಿಸಲು ನಾವು ಕರ್ಮಯೋಗದ ಆಳವನ್ನು ಅರ್ಥಮಾಡಿಕೊಳ್ಳಬೇಕು. ಭಯವು ಯಾವಾಗಲೂ ಫಲಿತಾಂಶದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ನಾನು ಹೀಗೆ ಮಾಡಿದರೆ ಏನಾಗುತ್ತದೋ? ಜನರು ಏನು ಅಂದುಕೊಳ್ಳುತ್ತಾರೋ? ನನ್ನ ಪ್ರಯತ್ನ ವ್ಯರ್ಥವಾಗುತ್ತದೋ ಎಂಬ ಪ್ರಶ್ನೆಗಳೇ ಭಯದ ಮೂಲಗಳು. ಆದರೆ ಕರ್ಮಯೋಗವು ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ, ನಿನ್ನ ಅಧಿಕಾರವಿರುವುದು ಕೇವಲ ಕರ್ಮವನ್ನು ಮಾಡುವುದರಲ್ಲಿ, ಫಲದ ಮೇಲಲ್ಲ. ಈ ಸತ್ಯವನ್ನು ಆಳವಾಗಿ ಮನಸ್ಸಿನಲ್ಲಿ ಬೇರೂರಿಸಿದಾಗ ಫಲಿತಾಂಶದ ಮೇಲಿನ ಹಿಡಿತವನ್ನು ಸಡಿಲಗೊಳಿಸುತ್ತೇವೆ. ಒಂದು ಸಣ್ಣ ನಾವಿಕನು ಸಾಗರದಲ್ಲಿ ಪಯಣಿಸುವಾಗ ತಾನು ಹಡಗಿನ ಚುಕ್ಕಾಣಿಯನ್ನು ನಿಯಂತ್ರಿಸಬಹುದೇ ಹೊರತು ಅಲೆಗಳ ಏರಿಳಿತವನ್ನಾಗಲಿ ಮಳೆಯ ಸುರಿತವನ್ನಾಗಲಿ ನಿಯಂತ್ರಿಸಲಾಗುವುದಿಲ್ಲ ಎಂಬ ಅರಿವಿರುತ್ತದೆ. ಅದೇ ರೀತಿ ನಾವು ನಮ್ಮ ಪ್ರಯತ್ನ ಮತ್ತು ಪ್ರಾಮಾಣಿಕತೆಯನ್ನು ನಿಯಂತ್ರಿಸಬಹುದು, ಆದರೆ ಫಲಿತಾಂಶದ ಬಹುಪಾಲು ಪ್ರಕೃತಿಯ ಮತ್ತು ಕಾಲದ ಕೈಯಲ್ಲಿರುತ್ತದೆ. ಈ ಅರಿವು ಮೂಡಿದಾಗ ಫಲಿತಾಂಶದ ಬಗ್ಗೆ ತೀವ್ರ ಚಿಂತೆ ಅಥವಾ ಭಯ ಕಡಿಮೆಯಾಗುತ್ತದೆ. ಬೃಹತ್ತಾದ ಒಂದು ಶಿಲೆಯನ್ನು ಶಿಲ್ಪಿ ಕೆತ್ತುತ್ತಿರುವಾಗ ಪ್ರತಿ ಪೆಟ್ಟಿನ ನಂತರ ಆ ಕಲ್ಲಿನ ಒಂದು ಭಾಗ ಒಡೆದು ಬೀಳುತ್ತದೆ. ಶಿಲ್ಪಿಯು ಒಡೆದು ಬೀಳುವ ಭಾಗದ ಬಗ್ಗೆ ಚಿಂತಿಸುವುದಿಲ್ಲ, ಬದಲಿಗೆ ತನ್ನ ಕಲ್ಪನೆಯ ಶಿಲ್ಪವು ಹೊರಹೊಮ್ಮುವ ಕಡೆ ಮಾತ್ರ ಗಮನ ಕೊಡುತ್ತಾನೆ. ಅದೇ ರೀತಿ ಜೀವನದಲ್ಲಿ ನಷ್ಟ, ವೈಫಲ್ಯ, ನೋವು ಎಂಬುದು ಕೇವಲ ಒಡೆದು ಬೀಳುವ ಹೆಚ್ಚುವರಿ ಭಾಗಗಳು. ನಮ್ಮ ನಿಜವಾದ ಸಾಮರ್ಥ್ಯ, ನಮ್ಮ ಆತ್ಮಶಕ್ತಿ ಎಂಬ ಸುಂದರ ಶಿಲ್ಪ ಹೊರಹೊಮ್ಮಲು ಈ ನಷ್ಟಗಳು ಅತ್ಯಗತ್ಯ. ಭಯವು ಈ ಒಡೆದು ಬೀಳುವಿಕೆಯ ಪ್ರಕ್ರಿಯೆಯನ್ನು ವಿರೋಧಿಸುತ್ತದೆ, ಆದರೆ ಜ್ಞಾನವು ಅದನ್ನು ಸ್ವಾಗತಿಸುತ್ತದೆ. ಏಕೆಂದರೆ ನಾವು ಒಂದು ಸ್ಥಿತಿಯಿಂದ ಇನ್ನೊಂದು ಉತ್ತಮ ಸ್ಥಿತಿಗೆ ಪರಿವರ್ತನೆಗೊಳ್ಳಲು ಈ ರೀತಿಯ ವಿಸರ್ಜನೆಯ ಮೂಲಕವೇ ಹಾದು ಹೋಗಬೇಕು. ಇಲ್ಲಿಯೇ ಧ್ಯಾನದ ಮತ್ತು ಏಕಾಗ್ರತೆಯ ಪಾತ್ರ ಮುಖ್ಯವಾಗುತ್ತದೆ. ಧ್ಯಾನವು ನಮ್ಮನ್ನು ಭವಿಷ್ಯದ ಚಿಂತೆ ಅಥವಾ
ಭೂತಕಾಲದ ನೋವಿನ ಹಗ್ಗದಿಂದ ಬಿಡುಗಡೆಗೊಳಿಸಿ ವರ್ತಮಾನದ ಸಂಪೂರ್ಣ ಸತ್ಯದಲ್ಲಿ ನೆಲೆಗೊಳಿಸುತ್ತದೆ. ಭಯವು ಯಾವಾಗಲೂ ವರ್ತಮಾನದಲ್ಲಿ ಇರುವುದಿಲ್ಲ, ಅದು ಯಾವಾಗಲೂ ಮುಂದೆ ಏನಾಗುತ್ತದೋ ಎಂಬ ಕಲ್ಪನೆಯಲ್ಲಿ ಅಥವಾ ಹಿಂದೆ ಆದದ್ದೇ ಪುನರಾವರ್ತನೆಯಾಗುವುದೋ ಎಂಬ ಭ್ರಮೆಯಲ್ಲಿರುತ್ತದೆ. ನಾವು ಪ್ರತಿ ಉಸಿರಿನ ಮೇಲೆ, ಪ್ರತಿ ಕ್ರಿಯೆಯ ಮೇಲೆ ನಮ್ಮ ಸಂಪೂರ್ಣ ಪ್ರಜ್ಞೆಯನ್ನು ಕೇಂದ್ರೀಕರಿಸಿದಾಗ ಭಯಕ್ಕೆ ನಿಲ್ಲಲು ನೆಲೆಯೇ ಇರುವುದಿಲ್ಲ. ಅದು ಕತ್ತಲೆಯಲ್ಲಿರುವ ಭೂತದಂತೆ ಬೆಳಕು ಬಂದಾಗ ಕಣ್ಮರೆಯಾಗುತ್ತದೆ. ಜ್ಞಾನವೆಂಬ ಬೆಳಕನ್ನು ನಿರಂತರವಾಗಿ ಹೊತ್ತಿಸಿದಾಗ ನಮ್ಮ ಮನಸ್ಸಿನ ಪ್ರತಿಯೊಂದು ಮೂಲೆ ಮೂಲೆಯೂ ಬೆಳಗುತ್ತದೆ. ಈ ಪ್ರಕಾಶದಲ್ಲಿ ನಮ್ಮ ದೌರ್ಬಲ್ಯಗಳು, ಭ್ರಮೆಗಳು ಮತ್ತು ಭಯಗಳು ಸ್ಪಷ್ಟವಾಗಿ ಗೋಚರಿಸಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಒಬ್ಬ ನಿಜವಾದ ಯೋಧನು ಯುದ್ಧಕ್ಕೆ ಹೆದರುವುದಿಲ್ಲ, ಬದಲಿಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಮತ್ತು ತನ್ನ ಕೌಶಲ್ಯವನ್ನು ನಂಬುತ್ತಾನೆ. ಅದೇ ರೀತಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮ್ಮ ಆತ್ಮಬಲವನ್ನು ಮತ್ತು ನಮ್ಮಲ್ಲಿ ಸುಪ್ತವಾಗಿರುವ ದೈವಿಕ ಶಕ್ತಿಯನ್ನು ನಂಬುವುದೇ ಭಯವನ್ನು ಗೆಲ್ಲುವ ಅತ್ಯಂತ ಪ್ರಬಲವಾದ ಸಾಧನ. ಈ ನಂಬಿಕೆ ಇಲ್ಲದಿದ್ದರೆ ಹೊರಗಿನ ಎಲ್ಲ ಸಂಪತ್ತು, ಅಧಿಕಾರ ಮತ್ತು ಜ್ಞಾನವು ನಿಷ್ಪ್ರಯೋಜಕ. ಈ ನಂಬಿಕೆಯೇ ಆಂತರಿಕ ಧೈರ್ಯದ ಅಡಿಪಾಯ. ಭಯವನ್ನು ಗೆಲ್ಲುವ ಈ ಮಹಾಯಾನದಲ್ಲಿ ನಾವು ಹೋರಾಟ ಮತ್ತು ಸಮರ್ಪಣೆ ಎಂಬ ಎರಡು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ನಾವು ಭಯವನ್ನು ಒಂದು ಹೊರಗಿನ ಶತ್ರುವಿನಂತೆ ನೋಡಿ ಅದರೊಂದಿಗೆ ಹೋರಾಡಲು ಪ್ರಯತ್ನಿಸುತ್ತೇವೆ. ಆದರೆ ಹೋರಾಟವು ತನ್ನಲ್ಲೇ ಒಂದು ರೀತಿಯ ಭಯದ ವಿಸ್ತರಣೆಯಾಗಿದೆ. ಹೋರಾಟವೆಂದರೆ ಭಯದ ಅಸ್ತಿತ್ವವನ್ನು ಒಪ್ಪಿಕೊಂಡು ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುವುದು. ಆದರೆ ಆಧ್ಯಾತ್ಮಿಕ ಮಾರ್ಗವು ನಮಗೆ ಸಮರ್ಪಣೆಯ ರಹಸ್ಯವನ್ನು ಕಲಿಸುತ್ತದೆ. ಸಮರ್ಪಣೆ ಎಂದರೆ ನಿಷ್ಕ್ರಿಯರಾಗಿ ಕುಳಿತುಕೊಳ್ಳುವುದಲ್ಲ, ಬದಲಿಗೆ ನಮ್ಮ ವೈಯಕ್ತಿಕ ಇಚ್ಛೆಯನ್ನು ಒಂದು ಉನ್ನತವಾದ ವಿಶ್ವಾತ್ಮಕ ಶಕ್ತಿಯ ಇಚ್ಛೆಗೆ ಒಪ್ಪಿಸುವುದು. ಇದನ್ನು ನಮ್ಮ ಹಿಂದಿನ ಋಷಿಗಳು ಈಶ್ವರ ಪ್ರಣಿಧಾನ ಎಂದು ಕರೆದರು. ನಾನು ಮಾಡುವ ಎಲ್ಲ ಕರ್ಮಗಳು ನನ್ನ ಯಶಸ್ಸು ಅಥವಾ ವೈಫಲ್ಯಕ್ಕಾಗಿ ಅಲ್ಲ, ಬದಲಿಗೆ ಜಗತ್ತಿನ ಕಲ್ಯಾಣಕ್ಕಾಗಿ ಮತ್ತು ಆ ದೈವಿಕ ಇಚ್ಛೆಗೆ ಅನುಗುಣವಾಗಿ ಇರಲಿ ಎಂಬ ಭಾವವೇ ಸಮರ್ಪಣೆ. ನಾವು ನಮ್ಮ ಸಣ್ಣ ಅಹಂತನಿಂದ ದೂರವಾಗಿ ಈ ಬೃಹತ್ ವಿಶ್ವದ ಅಖಂಡ ಭಾಗ ಎಂದು ನಮ್ಮನ್ನು ನಾವು ಅರಿತುಕೊಂಡಾಗ ನಮ್ಮ ವೈಯಕ್ತಿಕ ದುಃಖ, ನಷ್ಟ ಮತ್ತು ಭಯಗಳು ಕ್ಷುಲ್ಲಕವಾಗಿ ಕಾಣತೊಡಗುತ್ತವೆ. ಉದಾಹರಣೆಗೆ, ಒಂದು ಎಲೆಯು ಮರದಿಂದ ಬೇರ್ಪಟ್ಟಾಗ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ಭಯದಲ್ಲಿರುತ್ತದೆ. ಆದರೆ ಆ ಎಲೆಯು ತಾನು ಕೇವಲ ಒಂದು ಎಲೆಯಲ್ಲ, ಬದಲಿಗೆ ಮರದ ಒಂದು ಶಾಶ್ವತವಾದ ಭಾಗ ಮತ್ತು ಮರವು ಇಡೀ ಕಾಡಿನ ಒಂದು ಭಾಗ ಎಂದು ಅರ್ಥ ಮಾಡಿಕೊಂಡರೆ ಅದರ ಭಯವು ಕಣ್ಮರೆಯಾಗುತ್ತದೆ. ಇದೇ ರೀತಿ ನಮ್ಮನ್ನು ನಾವು ದೇಹ ಮತ್ತು ಮನಸ್ಸೆಂಬ ಸೀಮಿತ ಚೌಕಟ್ಟಿನಿಂದ ಹೊರತಂದು ಪರಮಾತ್ಮನ ಅಂಶ ಎಂದು ಅರಿತಾಗ ಎದುರಾಗುವ ಯಾವುದೇ ಬಾಹ್ಯ ಪರಿಸ್ಥಿತಿಗಳು ನಮ್ಮ ನಿಜ ಸ್ವರೂಪಕ್ಕೆ ಧಕ್ಕೆ ತರುವುದಿಲ್ಲ. ಈ ಅರಿವೇ ನಮಗೆ ಅಚಲ ಸ್ಥೈರ್ಯ ನೀಡುತ್ತದೆ. ಇದಕ್ಕೆ ಪೂರಕವಾಗಿ ನಮ್ಮ ಆಧ್ಯಾತ್ಮಿಕ ಗ್ರಂಥಗಳು ಭಯವನ್ನು ಗೆಲ್ಲಲು ಮತ್ತೊಂದು ಪ್ರಬಲ ಸಾಧನವನ್ನು ಸೂಚಿಸುತ್ತವೆ, ಅದುವೇ ಸೇವೆ, ಸೇವಾ ಭಾವ. ನಾವು ನಮ್ಮ ಗಮನವನ್ನು ನಮ್ಮ ವೈಯಕ್ತಿಕ ಸಮಸ್ಯೆಗಳು, ಭಯಗಳು ಮತ್ತು ಅಪೇಕ್ಷೆಗಳಿಂದ ಹೊರತಂದು ಇತರ ಜೀವಿಗಳ ನೋವು ಮತ್ತು ಅಗತ್ಯಗಳ ಕಡೆಗೆ ತಿರುಗಿಸಿದಾಗ ನಮ್ಮ ಅಹಂಕಾರವು ದುರ್ಬಲಗೊಳ್ಳುತ್ತದೆ. ಅಹಂಕಾರವು ಭಯಕ್ಕೆ ಇಂಧನವಾದರೆ ಸೇವೆಯು ಅಹಂಕಾರವನ್ನು ಕರಗಿಸುವ ಬೆಂಕಿ. ಒಬ್ಬ ವ್ಯಕ್ತಿ ತನ್ನ ವೈಯಕ್ತಿಕ ನಷ್ಟದ ಬಗ್ಗೆ ಭಯಪಡುತ್ತಿರುವಾಗ ಮತ್ತೊಬ್ಬ ದುರ್ಬಲ ವ್ಯಕ್ತಿಗೆ ಸಹಾಯ ಮಾಡಲು ಮುಂದಾದರೆ ಆ ಕ್ಷಣದಲ್ಲಿ ಅವನ ವೈಯಕ್ತಿಕ ಭಯವು ತಾತ್ಕಾಲಿಕವಾಗಿ ಹಿನ್ನೆಲೆಗೆ ಸರಿಯುತ್ತದೆ. ದೀರ್ಘಾವಧಿಯಲ್ಲಿ ಈ ಸೇವಾ ಮನೋಭಾವವು ಅವನಿಗೆ ವಿಶಾಲವಾದ ಹೃದಯ ಮತ್ತು ಅಂತರಂಗದ ಬಲವನ್ನು ನೀಡುತ್ತದೆ. ಏಕೆಂದರೆ ಸೇವೆಯು ನಮಗೆ ನಾನು ಸಮರ್ಥ, ನಾನು ಇತರರಿಗೆ ಉಪಯೋಗಿ ಎಂಬ ಸಕಾರಾತ್ಮಕ ಅರಿವನ್ನು ಮೂಡಿಸುತ್ತದೆ. ಇದು ನಮ್ಮ ಆಂತರಿಕ ದೌರ್ಬಲ್ಯ ಮತ್ತು ನಾನು ನಷ್ಟವಾಗಬಹುದು ಎಂಬ ಭಯವನ್ನು ನಿವಾರಿಸುತ್ತದೆ. ಕೇವಲ ಹಣಕಾಸಿನ ಸಹಾಯವಲ್ಲ, ಬದಲಿಗೆ ಜ್ಞಾನ, ಕರುಣೆ ಮತ್ತು ಸಮಯವನ್ನು ನೀಡುವುದು ಸಹ ಸೇವೆ. ನಮ್ಮೊಳಗೆ ದೈವತ್ವವನ್ನು ಕಂಡುಕೊಳ್ಳುವ ಅತ್ಯಂತ ಸುಲಭ ಮತ್ತು ಪರಿಣಾಮಕಾರಿ ಮಾರ್ಗವೆಂದರೆ ಇತರರಲ್ಲಿ ಅದೇ ದೈವತ್ವವನ್ನು ನೋಡಿ ಅವರಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸುವುದು. ಈ ಪವಿತ್ರ ಕಾರ್ಯದಲ್ಲಿ ತೊಡಗಿದಾಗ ನಾವು ನಮ್ಮ ಸೀಮಿತವಾದ ಸ್ವಾರ್ಥದ ಭಾವನೆಯನ್ನು ಮೀರಿ ನಿಲ್ಲುತ್ತೇವೆ. ಭಯವು ಸಣ್ಣತನದಲ್ಲಿ ಮತ್ತು ಪ್ರತ್ಯೇಕತೆಯ ಭಾವನೆಯಲ್ಲಿ ವಾಸಿಸಿದರೆ ಧೈರ್ಯವು ವಿಶಾಲತೆ ಮತ್ತು ಏಕತೆಯ ಅರಿವಿನಲ್ಲಿ ಜೀವಿಸುತ್ತದೆ. ಈ ಸೇವೆಯ ಮಾರ್ಗವೇ ನಮ್ಮನ್ನು ಭಯದಿಂದ ಶಾಶ್ವತವಾಗಿ ದೂರವಿರಿಸುವ ಒಂದು ಪರಮ ಭದ್ರಕೋಟೆ. ಈ ಕೋಟೆಯನ್ನು ಪ್ರವೇಶಿಸಿದವನಿಗೆ ಜೀವನದ ಏಳು ಬೀಳುಗಳು ಕೇವಲ ದೃಶ್ಯಗಳಾಗಿ ಕಾಣುತ್ತವೆಯೇ ಹೊರತು ಅವನ ಶಾಂತಿಯನ್ನು ಭಂಗಗೊಳಿಸುವ ಘಟನೆಗಳಾಗಿರುವುದಿಲ್ಲ.
ಈ ಆಂತರಿಕ ವಿಜಯದ ಪಥದಲ್ಲಿ ಕಾಲದ ಸ್ವರೂಪವನ್ನು ಅರಿತುಕೊಳ್ಳುವುದು ಅತ್ಯಂತ ಮಹತ್ವದ ಹೆಜ್ಜೆಯಾಗಿದೆ. ಭಯವು ಮುಖ್ಯವಾಗಿ ಭವಿಷ್ಯದ ಒಂದು ಕಲ್ಪಿತ ಚಿತ್ರಣ. ಭವಿಷ್ಯದಲ್ಲಿ ನಮಗೆ ಕೆಟ್ಟದ್ದು ಸಂಭವಿಸಬಹುದು, ನಾವು ನಷ್ಟವನ್ನು ಅನುಭವಿಸಬಹುದು, ನಾವು ಪ್ರೀತಿಪಾತ್ರರನ್ನು ಕಳೆದುಕೊಳ್ಳಬಹುದು ಎಂಬ ಊಹೆಗಳ ಮೇಲೆ ಅದು ನಿಂತಿದೆ. ಆದರೆ ಆಳವಾಗಿ ಯೋಚಿಸಿದಾಗ ಭವಿಷ್ಯವು ಎಂದಿಗೂ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿಲ್ಲ. ಇರುವುದು ಕೇವಲ ಈ ಕ್ಷಣ, ಈ ವರ್ತಮಾನ. ಭಯದ ಮೂಲವು ಕಾಲದ ಭ್ರಮೆಯಲ್ಲಿ ಅಡಗಿದೆ. ನಾವು ನಮ್ಮ ಮನಸ್ಸನ್ನು ವರ್ತಮಾನದಿಂದ ವಿಚಲಿತಗೊಳಿಸಿ ಅಸ್ತಿತ್ವದಲ್ಲಿಲ್ಲದ ಭವಿಷ್ಯದ ಮೇಲೆ ಕೇಂದ್ರೀಕರಿಸಿದಾಗ ನಾವು ಆ ಕ್ಷಣದ ನಮ್ಮ ಶಕ್ತಿ ಮತ್ತು ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಮಹಾಜ್ಞಾನಿಗಳು ಇದನ್ನು ಕಾಲಪುರುಷನ ಮಾಯೆ ಎಂದು ಕರೆದರು. ಈ ಮಾಯೆಯನ್ನು ಛೇದಿಸಲು ನಾವು ಸಂಕಲ್ಪ ಮತ್ತು ಸ್ವೀಕಾರ ಎಂಬ ಎರಡು ಪರಸ್ಪರ ಪೂರಕ ಶಕ್ತಿಗಳನ್ನು ಬಳಸಬೇಕು. ಸಂಕಲ್ಪ ಎಂದರೆ ನಮ್ಮ ಗುರಿಯ ಕಡೆಗೆ ದೃಢವಾದ, ಧೈರ್ಯಪೂರ್ಣವಾದ ಮತ್ತು ಸಕಾರಾತ್ಮಕವಾದ ಮನಸ್ಸನ್ನು ಇಡುವುದು. ಇದು ನಮ್ಮ ಮನಸ್ಸಿನ ಶಕ್ತಿಯನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕೇಂದ್ರೀಕರಿಸುತ್ತದೆ. ನಾವು ಭಯವನ್ನು ಒಂದು ಮಾಡಬೇಕಾದ ಕೆಲಸ, ಟಾಸ್ಕ್ ಎಂದು ಪರಿಗಣಿಸುವ ಬದಲು ನಮ್ಮ ಜೀವನದ ಮೂಲ ಉದ್ದೇಶದ ಕಡೆಗೆ ಶಕ್ತಿಯನ್ನು ಹರಿಸಬೇಕು. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಫೇಲಾಗುವ ಭಯದಿಂದ ನಡುಗುವ ಬದಲು ತನ್ನ ಸಂಪೂರ್ಣ ಶಕ್ತಿಯನ್ನು ಆ ವಿಷಯವನ್ನು ಸಂಪೂರ್ಣವಾಗಿ ಕಲಿಯುವ ಸಂಕಲ್ಪದ ಮೇಲೆ ಕೇಂದ್ರೀಕರಿಸಬೇಕು. ಈ ಸಂಕಲ್ಪದ ಶಕ್ತಿಯಿಂದ ಭಯವು ಕ್ರಮೇಣ ದುರ್ಬಲಗೊಳ್ಳುತ್ತದೆ. ಆದರೆ ಸಂಕಲ್ಪದಷ್ಟೇ ಮುಖ್ಯವಾದುದು ಸ್ವೀಕಾರ. ನಾವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ಮೂಲಭೂತ ಸತ್ಯವನ್ನು ಒಪ್ಪಿಕೊಳ್ಳುವುದು ಸ್ವೀಕಾರ. ನಮಗೆ ಇಷ್ಟವಿಲ್ಲದಿದ್ದರೂ ಸಹ ಜೀವನದಲ್ಲಿ ಕೆಲವು ಘಟನೆಗಳು ಸಂಭವಿಸುತ್ತವೆ. ನಷ್ಟ, ನೋವು ಮತ್ತು ಬದಲಾವಣೆಗಳು ಪ್ರಕೃತಿಯ ನಿಯಮದ ಭಾಗ. ಈ ಸ್ವೀಕಾರವು ನಿಷ್ಕ್ರಿಯತೆಯ ಸಂಕೇತವಲ್ಲ, ಬದಲಿಗೆ ಆಳವಾದ ವಿವೇಕದ ಅಭಿವ್ಯಕ್ತಿ. ನಾವು ಸವಾಲನ್ನು ಎದುರಿಸಲು ನಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ ನಂತರ ಫಲಿತಾಂಶ ಏನೇ ಇರಲಿ ಅದನ್ನು ಪ್ರಸಾದದಂತೆ ಸ್ವೀಕರಿಸಬೇಕು. ಈ ಸ್ವೀಕಾರವು ನಮ್ಮ ಮನಸ್ಸಿನ ಮೇಲೆ ವಿಪರೀತ ಒತ್ತಡವನ್ನು ತಗ್ಗಿಸುತ್ತದೆ. ನಾವು ಸಾಗರದಲ್ಲಿ ನಾವಿಕನಾಗಿದ್ದೇವೆ ಎಂದುಕೊಳ್ಳಿ. ಬಿರುಗಾಳಿಯನ್ನು ಎದುರಿಸಲು ಅತ್ಯುತ್ತಮ ರೀತಿಯಲ್ಲಿ ಹಡಗನ್ನು ಸಿದ್ಧಪಡಿಸುವುದು ಸಂಕಲ್ಪ, ಆದರೆ ಗಾಳಿಯ ವೇಗವನ್ನು ಅಥವಾ ಅಲೆಗಳ ಎತ್ತರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಅರಿತುಕೊಳ್ಳುವುದು ಸ್ವೀಕಾರ. ಈ ಸ್ವೀಕಾರವು ನಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಈ ಶಾಂತಿಯು ಭಯದ ಗದ್ದಲವನ್ನು ನಿಗ್ರಹಿಸುತ್ತದೆ. ಸಂಕಲ್ಪದ ಧೈರ್ಯ ಮತ್ತು ಸ್ವೀಕಾರದ ಶಾಂತಿಯ ಈ ದ್ವಂದ್ವ ಸಮತೋಲನವು ನಮ್ಮನ್ನು ಬಾಹ್ಯ ಜಗತ್ತಿನ ಪ್ರಚೋದನೆಗಳಿಗೆ ಅತಿ ಸಂವೇದನಾಶೀಲರನ್ನಾಗಿ ಮಾಡುವುದಿಲ್ಲ. ನಮ್ಮನ್ನು ಯಾರಾದರೂ ಟೀಕಿಸಿದರೆ ಅಥವಾ ಅಪಹಾಸ್ಯ ಮಾಡಿದರೆ ಆ ಹೊರಗಿನ ಅಭಿಪ್ರಾಯಕ್ಕೆ ನಮ್ಮ ಮನಸ್ಸಿನ ನಿಯಂತ್ರಣವನ್ನು ಬಿಟ್ಟುಕೊಡುವ ಭಯದಿಂದ ನಾವು ಮುಕ್ತರಾಗುತ್ತೇವೆ. ನಮ್ಮ ನಿಜವಾದ ಮೌಲ್ಯವು ಇತರ ಮಾತುಗಳಿಂದ ನಿರ್ಧಾರವಾಗುವುದಿಲ್ಲ, ಬದಲಿಗೆ ನಮ್ಮ ಆಂತರಿಕ ಆತ್ಮಸಾಕ್ಷಿ ಮತ್ತು ಪ್ರಾಮಾಣಿಕ ಪ್ರಯತ್ನಗಳಿಂದ ನಿರ್ಧಾರವಾಗುತ್ತದೆ ಎಂಬ ಅರಿವು ಮೂಡುತ್ತದೆ. ಹೀಗೆ ನಾವು ಭಯದಿಂದ ಮುಕ್ತರಾಗಿ ಜೀವನದ ಪ್ರತಿ ಹೆಜ್ಜೆಯನ್ನು ಸಂಪೂರ್ಣ ಜಾಗೃತಿ ಮತ್ತು ಪ್ರೀತಿಯಿಂದ ಇಡಲು ಕಲಿಯುತ್ತೇವೆ. ಭಯವನ್ನು ಗೆದ್ದು ಜೀವನವನ್ನು ಗೆಲ್ಲುವ ಈ ಪಯಣದ ಅಂತಿಮ ಮತ್ತು ಅತ್ಯಂತ ಗಹನವಾದ ಸಿದ್ಧಾಂತವೆಂದರೆ ನಾವು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದು. ಇದು ಕೇವಲ ಮಾನಸಿಕ ಅಥವಾ ಬೌದ್ಧಿಕ ಅನ್ವೇಷಣೆಯಲ್ಲ, ಬದಲಿಗೆ ನಮ್ಮ ಅಸ್ತಿತ್ವದ ಮೂಲವನ್ನು ತಲುಪುವ ಪರಮಾನುಭವ. ಭಯವು ಯಾವಾಗಲೂ ಒಂದು ನಿರ್ದಿಷ್ಟ ವಸ್ತುವಿಗೆ ಅಥವಾ ಘಟನೆಗೆ ಸಂಬಂಧಿಸಿರುತ್ತದೆ. ಆದರೆ ನಾವು ನಮ್ಮನ್ನು ಕೇವಲ ಆ ವಸ್ತುಗಳನ್ನು ಹೊಂದಿರುವ ಅಥವಾ ಘಟನೆಗಳನ್ನು ಎದುರಿಸುವ ಒಂದು ದೇಹ, ಮನಸ್ಸು ಎಂದು ತಪ್ಪಾಗಿ ಗುರುತಿಸಿಕೊಂಡಾಗ ಮಾತ್ರ ಈ ಭಯ ಹುಟ್ಟುತ್ತದೆ. ನಮ್ಮ ನಿಜವಾದ ಸ್ವರೂಪವು ಅಖಂಡ, ಅನಂತ ಮತ್ತು ಶುದ್ಧ ಚೈತನ್ಯ, ಸತ್ಯಚಿತ್ತಾನಂದ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಚೈತನ್ಯಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ನಷ್ಟವಿಲ್ಲ ಅಥವಾ ಲಾಭವಿಲ್ಲ. ಜಡವಾದ ದೇಹವು ಕ್ಷಣಿಕ, ಚಲನಶೀಲ ಮನಸ್ಸು ಅಶಾಶ್ವತ, ಆದರೆ ಈ ಎರಡಕ್ಕೂ ಆಧಾರವಾಗಿರುವ ನಮ್ಮ ಆತ್ಮಶಕ್ತಿ ಶಾಶ್ವತ. ಉದಾಹರಣೆಗೆ, ಒಂದು ಬೃಹತ್ ಸಾಗರವು ತನ್ನೊಳಗಿನ ಒಂದು ಅಲೆಗೆ ನಾನು ಒಡೆದು ಹೋಗುವೆನೆ ಎಂದು ಹೆದರುವುದಿಲ್ಲ, ಏಕೆಂದರೆ ಅದು ತಾನು ಕೇವಲ ಅಲೆಯಲ್ಲ, ಬದಲಿಗೆ ಅನಂತವಾದ ಸಾಗರ ಎಂದು ಅರಿತಿರುತ್ತದೆ. ಅದೇ ರೀತಿ ನಮ್ಮ ಈ ಕ್ಷಣಿಕ ಜೀವನದ ಪಾತ್ರವನ್ನು ಮೀರಿ ನಾವು ವಿಶ್ವದ ಚೈತನ್ಯದ ಸಾಗರದ ಒಂದು ಭಾಗ ಎಂದು ಅನುಭವಿಸಿದಾಗ ವೈಯಕ್ತಿಕ ಭಯವು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಈ ಅಂತಿಮ ಅರಿವು ನಮ್ಮಲ್ಲಿ ಪರಮ ಧೈರ್ಯವನ್ನು ತುಂಬುತ್ತದೆ, ಏಕೆಂದರೆ ಈ ಧೈರ್ಯವು ಏನನ್ನಾದರೂ ಸಾಧಿಸುವುದರಿಂದ
ಅಥವಾ ಏನನ್ನಾದರೂ ಗೆಲ್ಲುವುದರಿಂದ ಬರುವುದಿಲ್ಲ, ಬದಲಿಗೆ ನಾವು ಈಗಾಗಲೇ ಸಂಪೂರ್ಣರು, ಸುರಕ್ಷಿತರು ಮತ್ತು ದೈವಿಕರು ಎಂಬ ಅಂತರಂಗದ ಸತ್ಯದಿಂದ ಉದ್ಭವಿಸುತ್ತದೆ. ಇದು ಹೊರಗಿನಿಂದ ಎರವಲು ಪಡೆದ ಶಕ್ತಿಯಲ್ಲ, ಇದು ನಮ್ಮಲ್ಲಿ ಸುಪ್ತವಾಗಿರುವ, ಎಂದಿಗೂ ಅಳಿಯದ ಮೂಲ ಶಕ್ತಿ. ಈ ಚೈತನ್ಯದ ಅರಿವು ನಮ್ಮನ್ನು ಮೃತ್ಯುವಿನ ಭಯದಿಂದಲೂ ಮುಕ್ತಗೊಳಿಸುತ್ತದೆ, ಏಕೆಂದರೆ ಮರಣವು ಕೇವಲ ಒಂದು ದೇಹದ ಬದಲಾವಣೆ, ಬಟ್ಟೆ ಬದಲಾಯಿಸುವಂತೆ. ಆತ್ಮಕ್ಕೆ ಅದರಿಂದ ಯಾವ ಹಾನಿಯೂ ಇಲ್ಲ. ಈ ಜೀವನ ಒಂದು ಮಹಾ ನಾಟಕ. ಇಲ್ಲಿ ನಾವು ವಹಿಸುವ ಪಾತ್ರಗಳು, ನಾವು ಎದುರಿಸುವ ಸವಾಲುಗಳು ಕೇವಲ ಅಭಿನಯದ ಭಾಗಗಳು. ನಾವು ಪಾತ್ರವಾಗಿ ವರ್ತಿಸುತ್ತೇವೆ, ಆದರೆ ನಮ್ಮ ನಿಜ ಸ್ವರೂಪ ಆ ನಾಟಕದ ಅನಂತ ಸಾಕ್ಷಿ ಮತ್ತು ನಿರ್ದೇಶಕ. ಆದ್ದರಿಂದ ಪ್ರಿಯರೇ, ಭಯವನ್ನು ಗೆಲ್ಲುವುದು ಎಂದರೆ ಕೇವಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವುದು ಎಂದರ್ಥವಲ್ಲ. ಅದು ನಿಮ್ಮ ನಿಜ ಸ್ವರೂಪವನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು ಮತ್ತು ಆ ಸತ್ಯದಲ್ಲಿ ಸ್ಥಿರವಾಗಿ ನೆಲೆಗೊಳ್ಳುವುದು. ನಿಮ್ಮೊಳಗೆ ಇರುವ ಈ ಅನಂತವಾದ ಶಕ್ತಿ, ಜ್ಞಾನ ಮತ್ತು ಪ್ರೀತಿಯನ್ನು ಗುರುತಿಸಿ. ಆ ಶಕ್ತಿಗೆ ಸಂಪೂರ್ಣವಾಗಿ ನಿಮ್ಮನ್ನು ಸಮರ್ಪಿಸಿ. ಈ ಭೂಮಿಯ ಮೇಲೆ ನಿಮ್ಮ ಜೀವನವನ್ನು ಒಂದು ಮಹಾನ್ ಪ್ರಯೋಗ, ಒಂದು ಪವಿತ್ರ ಸೇವೆ ಮತ್ತು ಒಂದು ನಿರಂತರ ಆನಂದದ ಅನುಭವವಾಗಿ ಪರಿವರ್ತಿಸಿಕೊಳ್ಳಿ. ಭಯದ ಮಂಜು ಕರಗಿದಾಗ ನಿಮ್ಮ ಜೀವನವು ಸೂರ್ಯನಂತೆ ಪ್ರಕಾಶಮಾನವಾಗಿ ಬೆಳಗುತ್ತದೆ ಮತ್ತು ನೀವು ಕೇವಲ ಜೀವನವನ್ನು ಗೆಲ್ಲುವುದಲ್ಲ, ಬದಲಿಗೆ ಜೀವನವೇ ನೀವಾಗುತ್ತೀರಿ. ಈ ಜಾಗೃತಿಯಲ್ಲಿ ನೆಲೆಸಿ, ಪ್ರತಿ ಉಸಿರಿನಲ್ಲಿಯೂ ಆ ಅನಂತ ಶಾಂತಿಯನ್ನು ಅನುಭವಿಸುತ್ತಾ ನೀವು ನಿಜವಾದ ವಿಜೇತರಾಗಿ ಬಾಳಿ. ಇದೇ ಜೀವನದ ಪರಮ ಗುರಿ, ಇದೇ ಅಭಯದ ಪರಮ ಸತ್ಯ. ಏಳು, ಜಾಗೃತರಾಗು ಮತ್ತು ನಿರ್ಭಯನಾಗಿ ಬದುಕು.